ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಫ್ರೀಯಾಗಿ ಪಾಲಕರು ಯಾರು ಸಾಲಿ ಕಳಿಸ್ಲಾರ್ದಂಗತ್ತು ಸರ್ಕಾರಕ್ಕೆ ಹೇಳೋದಿಷ್ಟೇ, ಎಲ್ಲ ಹೆಣ್ಣು ಮಕ್ಕಳು ವೆನಿಟಿ ಬ್ಯಾಗಿನಾಗ ಒಂದು AK-47 ಕೊಟ್ಬಿಡು. ಎಲ್ಲ ಹೆಣ್ಮಕ್ಳು ಬ್ಯಾಗಿನಾಗ ಇವತ್ತು ಇದಕ್ಕಿಂತ ಹೆಚ್ಚಿಂದ ಏನದ ರೀ? ಈಗ ಯಾರು ಪಾಲಕರು ತಾಯಿ ತಂದೆಯಿಂದ ಹೋಗ್ತಾರೆ, ಕಲಿಸುವಂಥ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳ್ತಾರ, ಮತ್ತು ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು ಎಲ್ಲ ವಿದ್ಯಾರ್ಥಿಗಳಿಂದ ಸೆಕ್ಯೂರಿಟಿ ಕೊಡ್ಲಿಕ್ಕಾಗತ್ತಾ? ನಾವು ಎಷ್ಟು ಜನಸಂಖ್ಯೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಅದಾರ, ಯಾರಿಗೆ ಕೊಡಕ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೆಣ್ಣು ಮಕ್ಕಳಿಗೆ ಏನದ ಕೇಂದ್ರ ಸರ್ಕಾರ ಶೌರ್ಯ ಅಂತೇಳಿ ಅದನ್ನ ಅಗ್ನಿ ಇದಾಯ್ತಲ್ಲ, ಹಂಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಆ ಒಂದು ದೈಹಿಕ ಸಾಮರ್ಥ್ಯ ಉಳ್ಳಂತ ತರಬೇತಿಯನ್ನು ಎಲ್ಲ ಶಿಕ್ಷಣ ಸಂಸ್ಥೆ ಒಳಗೆ ಅದನ್ನೊಂದು ಪಿರಿಯಡ್ ಮಾಡ್ಬೇಕು. ಶನಿವಾರಕ್ಕೊಮ್ಮೆ ನಮಗಿತ್ತದು MD ಪಿರಿಯಡ್ ಅಂತೇಳಿ, ಈಗ ಪ್ರತಿ ದಿವಸನೂ ಒಂದು ಪಿರಿಯಡ್ 45 ನಿಮಿಷ ದೈಹಿಕ ಸಾಮರ್ಥ್ಯ ಉಳ್ಳಂತ ಎದರ ವ್ಯಕ್ತಿಯನ್ನ ತನ್ನ ಚಾರಿತ್ರ್ಯಗ ವಧೆ ಬಂದಾಗ, ಅವ್ರು ಯಾರೇ ಇರ್ಬೋದು, ತನ್ನ ಚಾರಿತ್ರ್ಯಗ ವಧೆ ಬಂದಾಗ ತನ್ನ ಶೀಲವನ್ನ ರಕ್ಷಣೆ ಮಾಡಿಕೊಳ್ಳೋಗೋಸ್ಕರ ಹೆಣ್ಣು ಮಗಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಸ್ಕಿಲ್ಗಳನ್ನು, ದೈಹಿಕ ಸಾಮರ್ಥ್ಯಗಳನ್ನು ಪಡ್ಕೋಬೇಕು. ಫ್ರೀಯಾಗಿ ಪಾಲಕರು ಯಾರು ಸಾಲಿ ಕಳಿಸ್ಲಾರ್ದಂಗತ್ತು ಸರ್ಕಾರಕ್ಕೆ ಹೇಳೋದಿಷ್ಟೇ, ಎಲ್ಲ ಹೆಣ್ಣು ಮಕ್ಕಳು ವೆನಿಟಿ ಬ್ಯಾಗಿನಾಗ ಒಂದು AK-47 ಕೊಟ್ಬಿಡು. ಎಲ್ಲ ಹೆಣ್ಮಕ್ಳು ಬ್ಯಾಗಿನಾಗ ಇವತ್ತು ಇದಕ್ಕಿಂತ ಹೆಚ್ಚಿಂದ ಏನದ ರೀ? ಈಗ ಯಾರು ಪಾಲಕರು ತಾಯಿ ತಂದೆಯಿಂದ ಹೋಗ್ತಾರೆ, ಕಲಿಸುವಂಥ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳ್ತಾರ, ಮತ್ತು ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು ಎಲ್ಲ ವಿದ್ಯಾರ್ಥಿಗಳಿಂದ ಸೆಕ್ಯೂರಿಟಿ ಕೊಡ್ಲಿಕ್ಕಾಗತ್ತಾ? ನಾವು ಎಷ್ಟು ಜನಸಂಖ್ಯೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಅದಾರ, ಯಾರಿಗೆ ಕೊಡಕ? ಹೆಣ್ಣು ಮಕ್ಕಳಿಗೆ ಏನದ ಕೇಂದ್ರ ಸರ್ಕಾರ ಶೌರ್ಯ ಅಂತೇಳಿ ಅದನ್ನ ಅಗ್ನಿ ಇದಾಯ್ತಲ್ಲ, ಹಂಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಆ ಒಂದು ದೈಹಿಕ ಸಾಮರ್ಥ್ಯ ಉಳ್ಳಂತ ತರಬೇತಿಯನ್ನು ಎಲ್ಲ ಶಿಕ್ಷಣ ಸಂಸ್ಥೆ ಒಳಗೆ ಅದನ್ನೊಂದು ಪಿರಿಯಡ್ ಮಾಡ್ಬೇಕು. ಶನಿವಾರಕ್ಕೊಮ್ಮೆ ನಮಗಿತ್ತದು MD ಪಿರಿಯಡ್ ಅಂತೇಳಿ, ಈಗ ಪ್ರತಿ ದಿವಸನೂ ಒಂದು ಪಿರಿಯಡ್ 45 ನಿಮಿಷ ದೈಹಿಕ ಸಾಮರ್ಥ್ಯ ಉಳ್ಳಂತ ಎದರ ವ್ಯಕ್ತಿಯನ್ನ ತನ್ನ ಚಾರಿತ್ರ್ಯಗ ವಧೆ ಬಂದಾಗ, ಅವ್ರು ಯಾರೇ ಇರ್ಬೋದು, ತನ್ನ ಚಾರಿತ್ರ್ಯಗ ವಧೆ ಬಂದಾಗ ತನ್ನ ಶೀಲವನ್ನ ರಕ್ಷಣೆ ಮಾಡಿಕೊಳ್ಳೋಗೋಸ್ಕರ ಹೆಣ್ಣು ಮಗಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಸ್ಕಿಲ್ಗಳನ್ನು, ದೈಹಿಕ ಸಾಮರ್ಥ್ಯಗಳನ್ನು ಪಡ್ಕೋಬೇಕು. ಫ್ರೀಯಾಗಿ ಪಾಲಕರು ಯಾರು ಸಾಲಿ ಕಳಿಸ್ಲಾರ್ದಂಗತ್ತು ಸರ್ಕಾರಕ್ಕೆ ಹೇಳೋದಿಷ್ಟೇ, ಎಲ್ಲ ಹೆಣ್ಣು ಮಕ್ಕಳು ವೆನಿಟಿ ಬ್ಯಾಗಿನಾಗ ಒಂದು AK-47 ಕೊಟ್ಬಿಡು. ಎಲ್ಲ ಹೆಣ್ಮಕ್ಳು ಬ್ಯಾಗಿನಾಗ ಇವತ್ತು ಇದಕ್ಕಿಂತ ಹೆಚ್ಚಿಂದ ಏನದ ರೀ? ಈಗ ಯಾರು ಪಾಲಕರು ತಾಯಿ ತಂದೆಯಿಂದ ಹೋಗ್ತಾರೆ, ಕಲಿಸುವಂಥ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳ್ತಾರ, ಮತ್ತು ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು ಎಲ್ಲ ವಿದ್ಯಾರ್ಥಿಗಳಿಂದ ಸೆಕ್ಯೂರಿಟಿ ಕೊಡ್ಲಿಕ್ಕಾಗತ್ತಾ? ನಾವು ಎಷ್ಟು ಜನಸಂಖ್ಯೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಅದಾರ, ಯಾರಿಗೆ ಕೊಡಕ? ಹೆಣ್ಣು ಮಕ್ಕಳಿಗೆ ಏನದ ಕೇಂದ್ರ ಸರ್ಕಾರ ಶೌರ್ಯ ಅಂತೇಳಿ ಅದನ್ನ ಅಗ್ನಿ ಇದಾಯ್ತಲ್ಲ, ಹಂಗೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಆ ಒಂದು ದೈಹಿಕ ಸಾಮರ್ಥ್ಯ ಉಳ್ಳಂತ ತರಬೇತಿಯನ್ನು ಎಲ್ಲ ಶಿಕ್ಷಣ ಸಂಸ್ಥೆ ಒಳಗೆ ಅದನ್ನೊಂದು ಪಿರಿಯಡ್ ಮಾಡ್ಬೇಕು. ಶನಿವಾರಕ್ಕೊಮ್ಮೆ ನಮಗಿತ್ತದು MD ಪಿರಿಯಡ್ ಅಂತೇಳಿ, ಈಗ ಪ್ರತಿ ದಿವಸನೂ ಒಂದು ಪಿರಿಯಡ್ 45 ನಿಮಿಷ ದೈಹಿಕ ಸಾಮರ್ಥ್ಯ ಉಳ್ಳಂತ ಎದರ ವ್ಯಕ್ತಿಯನ್ನ ತನ್ನ ಚಾರಿತ್ರ್ಯಗ ವಧೆ ಬಂದಾಗ, ಅವ್ರು ಯಾರೇ ಇರ್ಬೋದು, ತನ್ನ ಚಾರಿತ್ರ್ಯಗ ವಧೆ ಬಂದಾಗ ತನ್ನ ಶೀಲವನ್ನ ರಕ್ಷಣೆ ಮಾಡಿಕೊಳ್ಳೋಗೋಸ್ಕರ ಹೆಣ್ಣು ಮಗಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಸ್ಕಿಲ್ಗಳನ್ನು, ದೈಹಿಕ ಸಾಮರ್ಥ್ಯಗಳನ್ನು ಪಡ್ಕೋಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.